ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ MS. ಶಾಲಿವಾಹನ ಶಕ ಶ್ರೀ ಶಾರ್ವರಿ ನಾಮ ಸಂವತ್ಸರ ಮಾಘ ಮಾಸ ಶುಕ್ಲ ಪಕ್ಷ ಅಷ್ಟಮಿ 20/2/2021 ಇಸವಿ ಶನಿವಾರ. ನಕ್ಷತ್ರ ರೋಹಿಣಿ. ಮುಖ್ಯಾಂಶಗಳು: ತಾಲೂಕಿನಾದ್ಯಂತ ಮತ್ತೆ ಅಕಾಲಿಕ ಮಳೆ. ರಥ ಸಪ್ತಮಿ ಅಂಗವಾಗಿ ಶ್ರೀಮಠದ ಎದುರು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸದಸ್ಯರಿಂದ ಸಾಮೂಹಿಕ ಸೂರ್ಯ ನಮಸ್ಕಾರ. ಸುದ್ದಿಯ ವಿವರ. ದೈನಂದಿನ ಜೀವನದಲ್ಲಿ ಪ್ರತಿದಿನವೂ ಯೋಗಾಭ್ಯಾಸ ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಹೊಂದಬಹುದಾಗಿದೆ ಎಂದು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಉಪಾಧ್ಯಕ್ಷ ನಾಗೇಶ್ ಕಾಮತ್ ಹೇಳಿದರು. ಶ್ರೀಮಠದ ಎದುರು ಶುಕ್ರವಾರ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಥ ಸಪ್ತಮಿ ಅಂಗವಾಗಿ ಏರ್ಪಡಿಸಿದ್ದ ಸಾಮೂಹಿಕ 108 ಸೂರ್ಯ ನಮಸ್ಕಾರ ಸಂದರ್ಭದಲ್ಲಿ ಮಾತನಾಡಿದರು. ಮಾಘ ಮಾಸದ ಶುಕ್ಲ ಪಕ್ಷದ ರಥ ಸಪ್ತಮಿಯ ದಿನದಂದು ಭಗವಾನ್ ಭಾಸ್ಕರನ ಜನ್ಮದಿನವಾಗಿದ್ದು, ನಮಗೆಲ್ಲ ಬೆಳಕು ನೀಡುವ ಅವನಿಗೆ ಕೃತಜ್ಞತೆ ಸಲ್ಲಿಸುವುದೇ ರಥ ಸಪ್ತಮಿಯ ಆಚರಣೆಯಾಗಿದೆ. 12 ಬೀಜಾಕ್ಷರಿ ಮಂತ್ರದೊಂದಿಗೆ ವಿವಿಧ ಆಸನದೊಂದಿಗೆ ಆರಾಧಿಸುವ ಪದ್ಧತಿ ಇದೆ ಎಂದರು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ರವಿಕುಮಾರ್, ಕುಮಾರ್ ಶೆಟ್ಟಿ, ಗುರುರಾಜ್, ಗಾಯತ್ರಿ, ಸೀತಾಲಕ್ಷ್ಮಿ, ಚೂಡಾಮಣಿ, ಸವಿತಾ, ಡಾಕ್ಟರ್ ದಯಾನಂದ, ಉಮೇಶ್ ಮತ್ತಿತರರು ಇದ್ದರು. ತಾಲೂಕಿನಾದ್ಯಂತ ಶುಕ್ರವಾರ ಬೆಳಗಿನ ಜಾವ ಹಾಗೂ ಮಧ್ಯಾಹ್ನ ಅಕಾಲಿಕ ಮಳೆಯಾಗಿದೆ. ಫೆಬ್ರವರಿಯಲ್ಲಿ ಸಾಮಾನ್ಯವಾಗಿ ಮಳೆಯಾಗುವುದಿಲ್ಲವಾದರೂ ಈಗ ಅಕಾಲಿಕ ಮಳೆಯಾಗಿರುವುದು ಕಾಫಿ ಬೆಳೆಗೆ ಮತ್ತೆ ಮಾರಕವಾಗಿ ಪರಿಣಮಿಸಿದೆ. ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಅದರಂತೆ ತಾಲೂಕಿನಾದ್ಯಂತ ಸಾಮಾನ್ಯ ಮಳೆಯಾಗಿದೆ. ಕೆಲವೆಡೆ ಇನ್ನೂ ಕಾಫಿ ಕೊಯ್ಲು ಆಗುತ್ತಿದ್ದು, ಕಾಫಿ ಒಣಗಿಸಲು ಕಣದಲ್ಲಿ ಹರಡಿದ್ದರು. ರಾತ್ರಿ ದಿಢೀರ್ ಮಳೆಯಾಗಿದ್ದರಿಂದ ಕಣದಲ್ಲಿದ್ದ ಕಾಫಿ ಹಣ್ಣಾಡಿಕೆ ಮಳೆಗೆ ನೆನೆದಿದೆ. ಕಳೆದ 2 ದಿನದಿಂದ ಮೋಡ ಕವಿದ ವಾತಾವರಣವೂ ಇದ್ದು, ಕಾಫಿ ಒಣಗಿಸಲು ಅಡ್ಡಿಯಾಗಿದೆ. ಅಕಾಲಿಕ ಮಳೆಗೆ ಕಾಫಿ ಹಣ್ಣು ಒಡೆದು ಉದುರುವುದರಿಂದ ರೈತರಿಗೆ ನಷ್ಟವಾಗಲಿದೆ. ಕೊಯ್ಲು ಮಾಡಿದ ಹಣ್ಣು ಒಣಗುವುದು ನಿಧಾನವಾಗಿ ಕೊಯ್ಲು ಮಾಡಿದ ಹಣ್ಣು ಹರಡಲು ತೊಂದರೆಯಾಗಲಿದೆ. ಜನವರಿಯಲ್ಲೂ ಅಕಾಲಿಕ ಮಳೆಯಾಗಿದ್ದು, ರೈತರು ತೊಂದರೆಗೆ ಸಿಲುಕಿದ್ದರು. ಕೃಷಿ ಇಲಾಖೆ ಭತ್ತ ಖರೀದಿಸಲು ಸೂಕ್ತ ವ್ಯವಸ್ಥೆ ಮಾಡದಿರುವುದರಿಂದ ರೈತರು ಕಷ್ಟಪಟ್ಟು ಬೆಳೆದಿರುವ ಭತ್ತವನ್ನು ರಸ್ತೆ ಬದಿ ಹಾಕಿ ಕಾಯುತ್ತಾ ಕೂರುವಂತಾಗಿದೆ ಎಂದು ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ BV ಪ್ರವೀಣ್ ಆಕ್ಷೇಪಿಸಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರ ಏರ್ಪಡಿಸಿದ್ದ ಮಾಸಿಕ ತಾಲೂಕು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ರೈತರು ಭತ್ತ ಮಾರಾಟ ಮಾಡಲು ಬಂದಾಗ ಖರೀದಿಸುವ ಇಲಾಖೆ ನಿರ್ಲಕ್ಷ್ಯ ಮಾಡಿದರೆ ಹೇಗೆ? ಸಭೆಗೆ ಅಧಿಕಾರಿಗಳು ಬರದೆ ಸಿಬ್ಬಂದಿ ಕಳಿಸಿದರೆ ಯಾರು ಉತ್ತರಿಸುತ್ತಾರೆ ಎಂದು ಪ್ರಶ್ನಿಸಿದರು. ತಾಲೂಕು ಪಂಚಾಯತ್ ಅಧ್ಯಕ್ಷೆ ಜಯಶೀಲಾ ಮಾತನಾಡಿ, ತಾಲೂಕಿನ 9 ಗ್ರಾಮ ಪಂಚಾಯತ್ನ ಹಲವು ಕಡೆ ವಿದ್ಯುತ್ ಸಂಪರ್ಕವಿಲ್ಲ, ಸೀಮೆ ಎಣ್ಣೆ ದೊರಕುತ್ತಿಲ್ಲ. ಮೀನಗರಡಿ, ಕಚಿಗೆ, ಮುಂಡೋಡಿ ಮುಂತಾದ ಕಡೆಯ ಜನರಿಗೆ ವಿದ್ಯುತ್ ಭಾಗ್ಯ ಇನ್ನೂ ದೊರಕಿಲ್ಲ. ಹಲವು ಗ್ರಾಮ ಪಂಚಾಯತ್ಗಳಲ್ಲಿ TC ಸಂಪರ್ಕ ಇನ್ನೂ ಆಗಿಲ್ಲ. ಸರಕಾರ ವಿದ್ಯುತ್ ಭಾಗ್ಯ ಸಮಾಜದ ಕಟ್ಟಕಡೆಯ ಜನರಿಗೆ ತಲುಪಬೇಕು ಎಂಬ ಆಶಯದಿಂದ ಯೋಜನೆಗಳನ್ನು ನೀಡಿದೆ. ಹಲವು ಕಡೆ ವಿದ್ಯುತ್ ಸಂಪರ್ಕ ನೀಡಲು ಅರಣ್ಯ ಇಲಾಖೆ ಅಡ್ಡಿ ಮಾಡುತ್ತಿದೆ ಎಂದು ಆಕ್ಷೇಪಿಸಿದರು. ಮೆಸ್ಕಾಂ 3 ತಿಂಗಳಿಗೊಮ್ಮೆ ಏರ್ಪಡಿಸುವ ಜನಸಂಪರ್ಕ ಸಭೆ ಬಗ್ಗೆ ಹಳ್ಳಿಗೂ ಪ್ರಚಾರ ಮಾಡುವ ಅಗತ್ಯವಿದೆ. ಜನರ ಸಮಸ್ಯೆಗೆ ಸಭೆ ಮಾಡುವುದು ವಿನಃ ಕಾಟಾಚಾರಕ್ಕಾಗಿ ಮೆಸ್ಕಾಂ ಇಲಾಖೆ ಮಾಡುವುದನ್ನು ನಿಲ್ಲಿಸಬೇಕು. ಸಭೆ ಮಾಡುವಾಗ ಹೆಚ್ಚಿನ ಪ್ರಚಾರ ಮಾಡಿ ಜನರು ಸಭೆಗೆ ಬರುತ್ತಾರೆ, ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಾರೆ ಎಂದು ಅಧ್ಯಕ್ಷೆ ಜಯಶೀಲಾ ಮೆಸ್ಕಾಂ ಅಧಿಕಾರಿ ಪ್ರಶಾಂತ್ಗೆ ಸೂಚಿಸಿದರು. ಉಪಾಧ್ಯಕ್ಷೆ ಚಂದ್ರಮತಿ ತಿಮ್ಮಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷ BV ಪ್ರವೀಣ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಯರಾಮ್ ಹಾಗೂ ಇಲಾಖಾ ಅಧಿಕಾರಿಗಳು ಇದ್ದರು. ಮೆಣಸೆ ಗ್ರಾಮ ಪಂಚಾಯಿತಿಯ ಕೆಳಮೆಣಸೆಯ ಮಹಾಬಲ 80 ವರ್ಷ ಶುಕ್ರವಾರ ನಿಧನರಾದರು. ಮೃತರು ಪುತ್ರ ಹಾಲಂದೂರು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ರಮೇಶ್ ಹಾಗೂ ಪುತ್ರಿಯನ್ನು ಅಗಲಿದ್ದಾರೆ. ಅಡಕೆ ಧಾರಣೆ. ಶಿವಮೊಗ್ಗ ಮ್ಯಾಮ್ಕೋಸ್ ಹಸ 49,829 ರಿಂದ 75,200, ಪೆಟ್ಟೆ
40,600ರಿಂದ 44,740. ರಾಶಿ ಇಡಿ 39,069ರಿಂದ 43,199. ಗೊರಬಲು 18,686ರಿಂದ 31,799. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ. ಸಹಕಾರ KV ರಮೇಶ್. ತಾಂತ್ರಿಕ ಸಹಕಾರ ಚಂದ್ರಕಾಂತ್ ರಾವ್ ಮತ್ತು ಸೌಮ್ಯ ವಿಜಯಕುಮಾರ್. ಪ್ರತಿಕ್ರಿಯೆ ನೀಡುವವರು 944-88-43-831ಕ್ಕೆ ವಾಟ್ಸ್ಆ್ಯಪ್ ಮಾಡಿ. ಧನ್ಯವಾದಗಳು.